ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಸುಮಾರು ಒಂದು 20 ಪ್ರಶ್ನೆ ಪತ್ರಿಕೆಗಳನ್ನು ಬೇರೆ ಬೇರೆ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನೂ ನಿಮಗೆ ಎಕ್ಸಾಮ್ ಆಗಿಲ್ಲ ಅಂದರೆ ತಾವುಗಳು 2 ರಿಂದ 3 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದರೆ ಸಾಕು. ನಿಜವಾಗಿಯೂ ಹೇಳ್ತಾ ಇದ್ದೇನೆ, ನಿಮ್ಮ ಎಕ್ಸಾಮು ಬಹಳ ಚೆನ್ನಾಗಿ ಸಲೀಸಾಗಿ ಸುಗಮವಾಗಿ ನಡೆದು ಹೋಗುತ್ತೆ. ಎನಿಹೌ, ಮೇಲ್ಗಡೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವುದು ನಮ್ಮ ಮೇಲ್ ಐ ಡಿ, ನಿಮಗೋಸ್ಕರ ರೆಡಿ ಮಾಡಿರುವಂಥದ್ದು, ಆಲ್ ಇನ್ ಒನ್ ಕ್ರಿಯೇಟ್ ಮಾಡಿರುವಂಥದ್ದು, all in one pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರನ್ನು ಬರೆಯುವುದು ಮರೆಯಬೇಡಿ. ಈ ಒಂದು ಪ್ರಶ್ನೆ ಪತ್ರಿಕೆ ಕಂಪ್ಯೂಟರ್ ಸೈನ್ಸ್ ಕಳಿಸಿಕೊಟ್ಟಂತಹ ಸಂಜಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸಂಜಯ್ ಅವರು ಈಗಾಗಲೇ ಫಿಸಿಕ್ಸ್ ಕ್ವಶನ್ ಪೇಪರ್ ಕೂಡ ಕಳಿಸಿಕೊಟ್ಟಿದ್ದರು. ಆಯಿತಾ, ಮೈಸೂರು ಕ್ವಶನ್ ಪೇಪರ್ ಆಗಿದೆ, ಮೈಸೂರು ಜಿಲ್ಲೆದು. ಫಸ್ಟ್ PUC ಫಸ್ಟ್ ಟೆಸ್ಟ್ ಅಂತ ಹೇಳಿದರೆ ಫಸ್ಟ್ ಯೂನಿಟ್ ಟೆಸ್ಟ್ ಅಂತ ಹೇಳ್ತೀವಿ, ಅಥವಾ ಕ್ವಾರ್ಟರ್ಲಿ ಫಸ್ಟ್ ಟೆಸ್ಟ್ ಅಂತಲೂ ಕೂಡ ಕರೆಯುತ್ತೇವೆ. ಪಾರ್ಟ್ ಎ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ನಮ್ಮ ಪ್ರಥಮ PUCಯ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ ಪ್ಯಾಟ್ರನ್ನು ತಾವುಗಳು ನೋಡ್ಬೋದು. ಯಾವ ರೀತಿಯಾಗಿ ಇದೆ ಅಂತ ನೋಡೋದಾದರೆ ತಾವುಗಳು ಎಲ್ಲರೂ ಕೂಡ ಮೊದಲಿಗೆ 7 MCQsಗಳು ಇದ್ದಾವೆ. ಇಲ್ಲಿ 7 MCQs ಆದ ತಕ್ಷಣ ತಾವುಗಳು ನೋಡ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದೆ. ಎಷ್ಟು 3 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಇಲ್ಲಿ ನೀಡಲಾಗಿದೆ. ಸ್ವಲ್ಪ ಝೂಮ್ ಮಾಡ್ತಾ ಇರೋದು ಉದ್ದೇಶ ಇಷ್ಟೇ, ಚೆನ್ನಾಗಿ ನಿಮಗೆ ಕಾಣಲಿ ಅಂತ. ಪಾರ್ಟ್ ಬಿಗೆ ನಾವು ಬರೋದಾದರೆ ಆನ್ಸರ್ ಎನಿ 3 ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಇದೆ. ರೈಟ್ ಎ ನೋಟ್ ಆನ್, ಹೌದಲ್ವಾ, ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಇಲ್ಲಿ ಬರೀಬೇಕು. 5 ಪ್ರಶ್ನೆಗಳನ್ನು ನೀಡಿದ್ದಾರೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, 2 ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ. ಪಾರ್ಟ್ ಸಿಯನ್ನು ನಾವು ನೋಡೋದಾದರೆ ಆನ್ಸರ್ ಎನಿ 3 ಕ್ವಶನ್ಸ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಅಂತ ಇದೆ. ಆಯಿತಾ, 16 ಇದರಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳು, ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳು ಇರುತ್ತೆ. ಧನ್ಯವಾದಗಳು. ಈ ಒಂದು ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ ಬಂದು ನಿಮಗೆ 35 ಅಂಕದಾಗಿರುತ್ತೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಈ ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ಆಯಿತಾ, ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ನೀವು ನಮಗೆ ಸಹಕಾರವನ್ನು ನೀಡಬೇಕು. ಇವತ್ತು ನಾವು 40 ಇವತ್ತು ಖುಷಿ ದಿನ ಏನು ಅಂತ ಹೇಳಿದರೆ ನಾಗರ ಪಂಚಮಿ ಕೂಡ ಹಬ್ಬ, ಜೊತೆಗೆ 40,000 ಸಬ್ಸ್ಕ್ರೈಬರ್ಗಳನ್ನು ಇವತ್ತು ನಾವು ದಾಟಿದ್ದೇವೆ. ಅದು ಎಲ್ಲ ನಿಮ್ಮ ಪ್ರೀತಿ ಸಹಕಾರದಿಂದಲೇ ಆಗಿರುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಡಿಯನ್ನು ನೋಡೋದಾದರೆ ನಾವು ಆನ್ಸರ್ ಎನಿ 2 ಕ್ವಶನ್ಸ್ ಅಂತ ಇದೆ. ಇದು ಕೂಡ ಅಷ್ಟೇ, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲೂ ಕೂಡ ನಿಮಗೆ 5 ಪ್ರಶ್ನೆಗಳನ್ನು ನೀಡಲಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಏನು ಅನಿಸುತ್ತೆ ಅಂದರೆ, ವಿದ್ಯಾರ್ಥಿ ಯಾವುದೇ ಕಾರಣಕ್ಕೂ ಯಾವುದೂ ಪ್ರಶ್ನೆ ಬಿಡಬಾರ್ದು, ಹೆಚ್ಚಿನ ಪ್ರಶ್ನೆಗಳನ್ನು ಕೊಡೋಣ, ಆಯ್ಕೆ ಕೊಡೋಣ. ವಿದ್ಯಾರ್ಥಿಗೆ ಯಾವುದು ಕಲ್ತಿದ್ದಾನೋ ಓದಿದಾನೋ ಅದಾದರೂ ಬರೀಲಿ ಅಂತ ಉದ್ದೇಶ ನಮ್ಮ PUC ಬೋರ್ಡಿಂದು. ಆಯಿತಾ, ತಾವುಗಳು ಒಳ್ಳೆಯವರಾಗಿ ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ, ಕಲಿತು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಿಡಿಯೋ ಮುಗೀತು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟು. ಆಯಿತಾ, ಧನ್ಯವಾದಗಳು. ಈ ಒಂದು ವಿಡಿಯೋ ಸಂಜೆ ಅವರು ನೋಡ್ತಾ ಇದ್ದರೆ ಮತ್ತೊಮ್ಮೆ ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.